ಜೈ ಶ್ರೀ ಗುರುದೇವ್. ನನ್ನ ಹೆಸರು ಪ್ರದೀಪ್ ಅಂತ. ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸಿಎಕೆರೆ ಹೋಬಳಿ ಎಡಗನಹಳ್ಳಿ ಗ್ರಾಮದಿಂದ ಬಂದಿರ್ತೀನಿ. ಬಯೋಪ್ಸಿ ಮಾಡಿಸಿದಾಗ ಸಂಪೂರ್ಣವಾಗಿ ನನಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ಸ್ನೇಹಿತರೊಬ್ಬರು BGSಗೆ ಒಂದ್ಸರಿ ಹೋಗಿ ಅಲ್ಲಿ ಉತ್ತಮವಾದ ಗುಣಮಟ್ಟದ್ದು ಆಸ್ಪತ್ರೆ ಐತಿ, ನೀವು ಒಂದ್ಸರಿ ಹೋಗಿ ನೋಡಿ ಬನ್ನಿ ಅಂತ ಹೇಳ್ತಾರೆ. ಅವು ಆಯಿತು ಅಂತೇಳಿ ನಾವು ಒಂದ್ಸರಿ ಇಲ್ಲಿ ಬಂದಾಗ ಇಲ್ಲಿ ನಂದೀಶ್ ಸರ್ ಅನ್ನೋ ಅವ್ರನ್ನ ವಿಸಿಟ್ ಮಾಡ್ತೀವಿ. ಅವರು ಕೂಡ ನಿಮ್ಮದು ಡಿಸೀಸ್ ಜಾಸ್ತಿ ಇದೆ ಅಂತೇಳಿ ಪರೀಕ್ಷೆ ಮಾಡಿಸಿರ್ತಾರೆ. ಆವಾಗ ನನ್ನ ಕ್ರಿಯಾಟಿನ್ ಲೆವೆಲ್ ಬಂದು 15 ಇತ್ತು. ಅವರ ಡೈರೆಕ್ಷನ್ ಮೇಲೆ ಡಯಾಲಿಸಿಸ್ಗೆ ಓಕೆ ಮಾಡಿ 1 ತಿಂಗಳಷ್ಟು ಡಯಾಲಿಸಿಸ್ ಆದಮೇಲೆ ಮತ್ತೆ ನಾವು ಟ್ರಾನ್ಸ್ಪ್ಲಾಂಟ್ಗೆ ಏನು ಮಾಡ್ಬೋದು ಏನು ಅಂತ ಕೇಳ್ಕೊಂಡಾಗ ಅವರು ಒಂದು ಉತ್ತಮವಾದ ಮಾಹಿತಿ ಕೊಡ್ತಾರೆ. ಇವರು ನಮ್ಮ ಯಜಮಾನರು ಪ್ರದೀಪ್ ಅಂತ ಹೇಳಿ, ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಹೇಳಿ ನಂದೀಶ್ ಡಾಕ್ಟರ್ ನಮಗೆ ರೆಫರ್ ಮಾಡಿದಾಗ ನಾವು ಇಮಿಡಿಯೇಟ್ ಪ್ರೋಸೆಸ್ನ ಶುರು ಮಾಡಿದ್ವಿ. ಅವ್ರ ತಾಯಿನೇ ಅವ್ರಿಗೆ ಕಿಡ್ನಿ ಕೊಡಲಿಕ್ಕೆ ಒಪ್ಕೊಂಡ್ರು. ಕಿಡ್ನಿ ಕೊಟ್ಟರು. ಆಪ್ರೇಷನ್ ಆಗಿ ಇವಾಗ 10 ದಿನ ಆಯಿತು ಅಷ್ಟೇ. ನಮ್ಮ ಮನೆಯವರು ಆರಾಮಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಇವಾಗ ಎಲ್ಲ ಊಟನೂ ಮಾಡ್ಬೋದು, ಎಲ್ಲ ತಿಂಡಿನೂ ತಿನ್ಬೋದು. ನಮ್ಮ ಅತ್ತೆಯವರು ಕೂಡ ತುಂಬ ಆರಾಮಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಎಲ್ಲ ಓಡಾಡ್ಕೊಂಡೆಲ್ಲ ಆರಾಮಾಗಿದ್ದಾರೆ. ಆಪ್ರೇಷನ್ ಆಗಲಿ ಅಥವಾ ಇನ್ನೊಂದು ಡಾಕ್ಟರ್ಸ್ ಆಗಲಿ, ನರ್ಸಿಂಗ್ ಆಗಲಿ, ವಾರ್ಡ್ ಬಾಯ್ಸ್ಗಳು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಮನೆಯವರು ICUನಲ್ಲಿ 1 ವಾರ ಇದ್ದರು. 1 ವಾರ ನಮ್ಮನ್ನು ಒಳಗಡೆಗೆ ಬಿಡಲಿಲ್ಲ. ಒಳಗಡೆ ಅವ್ರನ್ನ ಮಗು ಥರ ನೋಡಿಕೊಂಡ್ರು. ಅಲ್ಲಿ ನರ್ಸಿಂಗು ಮತ್ತು ವಾರ್ಡ್ ಬಾಯ್ಸ್ ಎಲ್ಲರೂ. ತುಂಬ ಖುಷಿ ಆಗುತ್ತೆ. ಆಸ್ಪತ್ರೆ ಕ್ಲೀನ್ಲಿನೆಸ್ ಆಗಿರ್ಬೋದು, ಅವರ ಒಂದು ಟೇಕ್ ಕೇರ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಯಾರೇ ಆಗಲಿ ಏನೇ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಏನೇ ಇದ್ರೂ BGS ಆಸ್ಪತ್ರೆ ಒಂದು ಸೂಕ್ತವಾದಂಥ ಸ್ಥಳ ಅಂತ ನಮ್ಗನ್ಸುತ್ತೆ. ಇವ್ರಿಗೆ ಮರುಜನ್ಮ ಕೊಟ್ಟಿದ್ದು, ನಮಗೆ ಮರುಜೀವನ ಕೊಟ್ಟಂಥ ಒಂದು ಆಸ್ಪತ್ರೆ ಇದು. ನಮಗೆ ದೇವಸ್ಥಾನಕ್ಕಿಂತನೂ ಹೆಚ್ಚು ಅನ್ನೋ ಥರ ಫೀಲ್ ಆಗುತ್ತೆ ಇಲ್ಲಿದ್ರೆ. ನಂದೀಶ್ ಡಾಕ್ಟರ್ ಆಗಿರ್ಬೋದು, ಅನಿಲ್ ಡಾಕ್ಟರ್, ನರೇಂದ್ರ ಸರ್, ಚೇತನ್ ಡಾಕ್ಟರ್, ಪ್ರಸಾದ್ ಸರ್, ಇವರಿಷ್ಟೂ ಜನ ಆಪರೇಷನ್ ಅಲ್ಲಿ ಇದ್ದಿದ್ದು, ಇಷ್ಟೂ ಡಾಕ್ಟರ್ಗಳಿಗೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವ್ರ ಸಹಕಾರದಿಂದ ಇವತ್ತು ಒಳ್ಳೆ ಜೀವನ ಕಂಡುಕೊಂಡಿದೀವಿ ನಾವು. ಆಪರೇಷನ್ ಸಕ್ಸಸ್ ಆಗಿ ಅವ್ರು ಗುಣವಾಗ್ತಾ ಇದ್ದಾರೆ. ನಾವು ತುಂಬಾ ಕಡೆ ವಿಚಾರಿಸಿದ್ವಿ. ನೋಡಿದಾಗ ಆಪರೇಷನ್ ಖರ್ಚು ಎಷ್ಟಾಗ್ಬೋದು, ಏನು ಎತ್ತ ಅಂತೆಲ್ಲ ನೋಡಿದಾಗ ಎಲ್ಲದಕ್ಕೂ ಬೇರೆಲ್ಲ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಎಲ್ಲ ಆಸ್ಪತ್ರೆಗಳಿಗೂ ನಾವು ಹೋಲಿಸಿದಾಗ ನಮಗೆ ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ತುಂಬಾ ಗುಣಮಟ್ಟದ ಚಿಕಿತ್ಸೆ ಸಿಗ್ಬೋದು ಅಂತ ನಮಗನ್ಸಿದ್ದು BGS ಆಸ್ಪತ್ರೆ, ಆದಿಚುಂಚನಗಿರಿ ಆಸ್ಪತ್ರೆನಲ್ಲಿ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.